ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪಾಂಡಿಚೇರಿ ಟ್ರಿಪ್ ಡೇ 2ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು 2ನೇ ದಿನ ನಾವು ಹಾಗೆ ಬೆಳಗ್ಗೆನೇ ಎದ್ಬಿಟ್ಟು ಫಸ್ಟು ಫೋಟೋ ಶೂಟ್ ಮಾಡ್ಕೊಂಬಂದ್ಬೇಡ ಅಂತಂದು ಹೋಗ್ತಾ ಇದ್ದೀವಿ. ಅಂದರೆ ಹಿಂದಿನ ದಿನ ಸಂಜೆ ಹೋಗಿದ್ವಿ, ನಮಗೆ ಅಷ್ಟು ಚೆನ್ನಾಗಿ ಫೋಟೋಸ್ ಎಲ್ಲ ಬರಲಿಲ್ಲ. ಆಲ್ರೆಡಿ ಟೈಮ್ ಬೇರೆ ಆಗಿಬಿಟ್ಟಿತ್ತು. ಹಾಗಾಗಿ ಇವತ್ತು ಬೆಳಗ್ಗೆನೇ ಎದ್ದ ತಕ್ಷಣವೇ ಹೋಗೋಣ ಅಂತಂದು ಹೋಗ್ತಾ ಇದ್ದೀವಿ. ಹಾಗೆ ನಮಗೆ ರೂಮ್ ಚೆಕ್ಔಟ್ ಕೂಡ ಒಂದು 11 AM ಇತ್ತು. ಹಾಗಾಗಿ ಸೊ ಅಷ್ಟೊತ್ತಿಗೆ ಹೋಗಿ ಫೋಟೋಶೂಟ್ ಮುಗಿಸ್ಕೊಂಬಂದು ಸ್ವಲ್ಪ ಬೀಚಲ್ಲೂ ಕೂಡ ಹೋಗಿ ಆಟಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ವಿ. ಅಂದರೆ ನಾವೀಗ ಹೋಗ್ತಿರೋದು ಸೆರೆನಿಟಿ ಬೀಚ್ಗೆ. ಇದು ಸ್ವಲ್ಪ ಒಂದು 5 ಕಿಲೋಮೀಟ್ರ್ ಸ್ವಲ್ಪ ದೂರನೇ ಇತ್ತು ನಾವಿರೋ ರೂಮಿಂದ. ಹಾಗಾಗಿ ಫಸ್ಟ್ ಈ ಬೀಚಿಗೆ ಹೋಗಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಬಂದುಬಿಡೋಣ ಅಂತಂದು ಹೋಗಿದ್ವಿ. ಸೊ ನಮಗೆ ನಿಯರ್ ಇದ್ದಿದ್ದಂದರೆ ರಾಕ್ ಬೀಚು. ಸೊ ಅಲ್ಲಿ ನಾವಂತೂ ತುಂಬ ಸಲ ಹೋಗಿದ್ದೀವಿ ನೆನ್ನೆಯಿಂದ. ಸೊ ನಮಗೆ ಅದು ರೂಮ್ಗೆ ಹತ್ತಿರ ಇರೋದ್ರಿಂದ ಸೊ ಇವತ್ತು ನಾವು ಸೆರೆನಿಟಿ ಬೀಚ್ಗೆ ಬೇಗನೆ ಬಂದುಬಿಟ್ಟಿದ್ವಿ. ಒಂದು 6:30 ಅಷ್ಟೊತ್ತಿಗೆ ಎದ್ಬಿಟ್ಟು ಬೇಗ 7 ಗಂಟೆ ಅಷ್ಟೊತ್ತಿಗೆ ನಾವು ಅಲ್ಲಿ ರೀಚ್ ಆಗಿದ್ವಿ. ಸ್ವಲ್ಪ ನಾವಿರೋ ಹೋಟ್ಲಿಂದ ಈ ಬೀಚಿಗೆ ಹೋಗಬೇಕು ಅಂದರೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇತ್ತು. ಸೊ ನಾವು ಸಂಜೆ ಹೋಗಿದ್ರಿಂದ ತುಂಬಾ ಟ್ರಾಫಿಕ್ ಇತ್ತು. ಹಂಗಾಗಿ ಬೆಳಗ್ಗೆನೇ ಬೇಗ ಹೋಗಿಬಿಟ್ರೆ ಅಷ್ಟೊಂದು ಟ್ರಾಫಿಕ್ ಇರಲ್ಲ ಅಂತಂದು ತುಂಬಾ ಬೇಗನೆ ಎದ್ದು ಹೋಗಿದ್ವಿ. ಹಾಗೆ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಈಗ ರಿಟರ್ನ್ ಆಗ್ತಾ ಇದ್ದೀವಿ. ಒಂದು 8:30 ಏನೋ ಆಗಿತ್ತು. ಹಾಗೆ ನಾವು ಉಳ್ಕೊಂಡಿರೋ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಕೂಡ ಇತ್ತು. ಹಾಗಾಗಿ 9:30 ತನಕ ಅಷ್ಟೇ ಬ್ರೇಕ್ಫಾಸ್ಟ್ ಇದ್ದಿದ್ದು. ಸೊ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ, ಮತ್ತು ಅಲ್ಲಿಂದ ನಾವು ಬೇರೆ ಬೀಚಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಆಟ ಆಡೋಣ. ನಾವು ಬೀಚಲ್ಲಿ ಆಟ ಆಡೇ ಇಲ್ಲ, ಹಂಗಾಗಿ ಬರೀ ಫೋಟೋಶೂಟು ಅಲ್ಲಿ ಇಲ್ಲಿ ಅಡ್ಡಾಡೋದು ಅದೇ ಆಗಿತ್ತು ಅಂತಂದು ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲೇ ಎಳ್ನೀರಿತ್ತು, ಬಿಸಿಲು ಬೇರೆ ತುಂಬ ಸ್ಟಾರ್ಟ್ ಆಗಿಬಿಟ್ಟಿತ್ತಲ್ವ, ಹಂಗಾಗಿ ಸ್ವಲ್ಪ ಎಳ್ನೀರು ಕುಡಿಯೋಣ ಅಂತ ಅಂದ್ಕೊಂಡು ಸೊ ಇಬ್ಬರು ಎಳ್ನೀರನ್ನ ಕುಡಿತಾ ಇದ್ದೀವಿ. ಸೊ ಈ ಬೀಚಲ್ಲಿ ಎಲ್ಲ ಬೋಟೆಲ್ಲ ಇತ್ತಲ್ವ, ಹಂಗಾಗಿ ಇಲ್ಲೇ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತಂದು ಮಾಡಿಕೊಂಡೆ ನಾನು. ಈ ಡ್ರೆಸ್ ಬಂದುಬಿಟ್ಟು ತುಂಬ ವರ್ಷಗಳ ಹಿಂದೆನೇ ತೊಗೊಂಡಿದ್ದು ನಾನು. ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಗ ಮೆಟರ್ನಿಟಿ ಫೋಟೋಶೂಟ್ಗೆ ಅಂತಂದು ತೊಗೊಂಡಿದ್ದು. ಅವಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಬೇಬಿ ಬಂಪ್ ಎಲ್ಲ ಇತ್ತಲ್ಲ, ಆವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆವಾಗ ಒಂದು ಸಲ ಹಾಕ್ಕೊಂಡಿದ್ದಷ್ಟೇ, ಈ ಡ್ರೆಸ್ನ ಮತ್ತೆ ಹಾಕ್ಕೊಂಡೇ ಇಲ್ಲ ನಾನು. ಸೊ ಹಾಗೆ ಚೆಕ್ ಮಾಡ್ತಾ ಇರುವಾಗ ಇದೊಂದು ಡ್ರೆಸ್ ಸಿಕ್ತು. ತುಂಬ ವರ್ಷ ಆಗಿತ್ತಲ್ವ, ಎಲ್ಲೋಗಿತ್ತು ಅಂತಲೇ ಗೊತ್ತಿಲ್ಲ, ಹಂಗೆ ಎತ್ತಿಟ್ಬಿಟ್ಟಿದ್ದೆ. ಡ್ರೆಸ್ ಹುಡುಕುವಾಗ ಇದೊಂದು ಡ್ರೆಸ್ ಸಿಕ್ತಲ್ವ, ಸೊ ಹಂಗಾಗಿ ಇದನ್ನು ಎತ್ತಿಟ್ಕೊಂಡೆ, ಫೋಟೋಶೂಟ್ ಎಲ್ಲ ಮಾಡ್ಸೋಕ್ಕೆ ಬರುತ್ತೆ ಅಂತ. ಬಟ್ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ಡ್ರೆಸ್ಸಲ್ಲಿ. ಹಾಗೆ ಹೋಟೆಲಿಗೆ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳ್ಳೋಣ ಅಂತಂದು ಮಾಡ್ಕೊತಿದ್ದೀವಿ. ತುಂಬ ಆಪ್ಷನ್ ಏನು ಇರಲಿಲ್ಲ. ಆ್ಯಕ್ಚುಲಿ ನಮಗೆ ಹೋಟೆಲಲ್ಲಿ ಊಟನೇ ಇಷ್ಟ ಆಗಲಿಲ್ಲ. ಸೊ ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ಎಲ್ಲ ಓಕೆ ಅನ್ನಿಸ್ತು. ಸೊ ಮತ್ತೇನು ಬ್ರೇಕ್ಫಾಸ್ಟ್ ಹೊರಗಡೆ ಮಾಡೋದು ಅಂತಂದು ಇಲ್ಲೇ ಇತ್ತಲ್ವ, ಹಾಗಾಗಿ ಇಲ್ಲೇ ಬಂದ್ವಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಸೊ ಇನ್ನೇನೋ ನೆಕ್ಸ್ಟ್ ನಾವು ರಾಕ್ ಬೀಚಿಗೆ ಒಂದು ಸ್ವಲ್ಪ ಹೊತ್ತು ಹೋಗಿ ಆಟ ಆಡ್ಕೊಂಡು ಬಂದು ಮತ್ತೆ ಫ್ರೆಶ್ ಅಪ್ ಆಗಬೇಕಲ್ವ, ಹಾಗಾಗಿ ಸೊ ರೂಮು ಚೆಕ್ಔಟ್ ಮಾಡ್ತಾಯಿದ್ದೀವಿ. ಹೋಗಿ ಬಂದ್ವಿ. ಸೊ ಹೋಗಿ ಬಂದು ಇವಾಗ ರೂಮು 11 o'clockಗೆ ಚೆಕ್ಔಟ್ ಮಾಡಬೇಕಿತ್ತು. ಹಾಗಾಗಿ ಚೆಕ್ಔಟ್ ಮಾಡಿ ಲಗೇಜೆಲ್ಲ ಅಲ್ಲೇ ಇಡ್ತಾಯಿದ್ದೀವಿ. ಲಗೇಜನ್ನು ಹೋಟೆಲಲ್ಲೇ ಇಟ್ಬಿಟ್ಟು ಈಗ ಬೋಟ್ ರೈಡ್ಗೆ ನಾವು ಟೈಮಿಂಗನ್ನು ಬುಕ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿ ಬರ್ತಾರೆ ಕೇಳೋದಕ್ಕೆ, ಪಾಂಪ್ಲೆಟ್ ಎಲ್ಲ ತೊಗೊಂಡು ಈ ಥರ ಬೋಟ್ ರೈಡ್ ಇದೆ ಬರ್ತೀರಾ ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ನಾವು ಹೋಗೋಣ ಅಂತ ಅಂದ್ಕೊಂಡು ಅವರಿಗೆ ಟೈಮಿಂಗ್ ಒಂದು ಹೇಳಿದ್ವಿ. ನಾವು 12:30ಗೆ ಬರ್ತೀವಿ ಅಂತಂದು ಹೇಳಿದ್ವಿ. ಅವರು ಲೊಕೇಶನ್ ಕಳಿಸಿದ್ರು. ಸೊ ಅವ್ರು ಕಳಿಸಿರೋ ಲೊಕೇಶನ್ನ ಫಾಲೋ ಮಾಡಿಕೊಂಡು ಹೋದ್ವಿ ನಾವಲ್ಲಿ. ಮ್ಯಾಂಗ್ರೋ ಫಾರೆಸ್ಟ್ ಹಾಗೆ ಅಲ್ಲಿ ತುಂಬಾ ಒಂಥರ ಹಟ್ಟಕ್ಕೆ ಥರ ಇರುತ್ತೆ. ಈ ಥರ ಅಲ್ಲಿ ಒಂದೊಂದು ಆಫೀಸ್ ಥರ ಮಾಡ್ಕೊಂಡಿರ್ತಾರೆ. ಸೊ ಅವರೇ ಒಂದೊಂದು ನೇಮ್ನ ಇಟ್ಕೊಂಡಿರ್ತಾರೆ ಅವ್ರ ಬೋಟಿಗೆ. ಸೊ ನಮಗೂ ಕೂಡ ಒಬ್ಬರನ್ನ ಅಲಾಟ್ ಮಾಡಿದ್ರು. ಸೊ ಗೈಡ್ ಅವರು ಸ್ಟಾರ್ಟಿಂಗೆಲ್ಲ ನಮಗೆಲ್ಲ ಗೈಡ್ ಮಾಡ್ತಾರೆ. ಸೊ ಇಲ್ಲಿ ನಮಗೆ ಅಮೌಂಟೆಲ್ಲ ಕಟ್ಟಿಸ್ಕೊಂಡು ನಮ್ಮ ನೇಮ್ನ ಬರ್ಕೊತಾರೆ, ಎಷ್ಟು ಜನ ಏನು ಅಂತ ಬರ್ಕೊಂಡು. ಸೊ ನಮಗೆ ನೆಕ್ಸ್ಟ್ ಗೈಡ್ ಮಾಡ್ತಾರೆ. బట్ తెలుగు తెలీదు మరి నీ మాటలంటే అర్థమైంది. Okay, just convey in the English. Okay, where here we start and here too we go through the Pondi Marina. We touch the Pondi Marina and later we connect here that river and ocean mouth. Later we continue the same path in the river mouth and later we view the fishing harbor. Later we connect here at Arikimedi. So one of the archaeologist place, and we park our boat over the 10 minutes. You just get quick snaps and whatever you spend less than 10 minutes and again you join our boat and we'll continue to rest of the area. We cover to the entire mangrove forest and we joined
here at the same place. Okay. The journey is about 1 hour will yeah, journey is about 55 minutes to 1. ಈ ಬೋಟ್ ರೈಡ್ ಬಂದುಬಿಟ್ಟು ಒಬ್ಬರಿಗೆ 400 ಇರುತ್ತೆ. ಸೊ ನಾವು ಹಿಂದಿನ ದಿನ ಕೇಳಿದಾಗ ನಮಗೆ 500 ಅಂತ ಹೇಳಿದ್ರು. ಸೊ ನೋಡೋಣ ಬಿಡು ಅಂತ ಹೇಳಿದ್ವಿ. ಸೊ ಮತ್ತೆ ನಾವು ನೆಕ್ಸ್ಟ್ ಡೇ ಬೀಚ್ಗೆ ಹೋದಾಗ ಸೊ ಅವರೇ ಬಂದರು. ಸೊ ಅವ್ರು ಬಂದಾಗ 400 ಪರ್ ಪರ್ಸನ್ ಅಂತ ಹೇಳ್ತಾಯಿದ್ರು. ಸೊ ನೆನ್ನೆಗಿನ್ನ ಇವ್ರು ಕಮ್ಮಿ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡು ಹೋದ್ವಿ. ಒಬ್ಬೊಬ್ಬರು ಒಂದೊಂದು ರೇಟ್ ಇಟ್ಕೊಂಡಿರ್ತಾರೆ, ಗೊತ್ತಿಲ್ಲ ನನಗೆ. ಸೊ ನಾವು ನೋಡಿದಾಗ 2 ಥರ ರೇಟ್ ನಮಗೆ ಸಿಕ್ತು. ಹಂಗಾಗಿ ಸೊ ಇದು 400 ಅಲ್ವಾ ಅಂತ ಅಂದ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ. ನಮ್ಗೆ ನೆನ್ನೆ ಆ್ಯಕ್ಚುಲಿ ಟೈಮೇ ಇರಲಿಲ್ಲ. ನಾವು ಬೇರೆ ಕಡೆ ಎಲ್ಲ ಬರೀ ಫೋಟೋಶೂಟು ಅದು ಇದು ಅಂತಲೇ ಅಂದ್ಕೊಂಡ್ವಿ. ಸೊ ಇವತ್ತು ಏನೇನಿದೆ ಎಲ್ಲ ನೋಡಿಬಿಡೋಣ ಅಂತಂದು ಹೋಗ್ತಾಯಿದ್ದೀವಿ. ಇದು ಬಂದುಬಿಟ್ಟು 55 to 1 hour ಏನೋ ಇರುತ್ತಂತೆ ಬೋಟ್ ರೈಡು. ಸೊ ಅವ್ರು ಏನೇನು ಎಕ್ಸ್ಪ್ಲೇನ್ ಮಾಡಿದ್ರು ಅಲ್ಲೆಲ್ಲ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ಬಂದುಬಿಟ್ಟು ಬ್ಯಾಕ್ ವಾಟರ್ ಅಂತಾರಲ್ಲ, ತುಂಬಾ ಗಲೀಜಿತ್ತು ನೀರು, ನೋಡೋದಕ್ಕಾಗ್ತಿರಲಿಲ್ಲ. ಎಲ್ಲ ಕಸ ಎಲ್ಲ ಬಂದು ಇಲ್ಲೇ ಇರುತ್ತೇನೋ ಅನ್ನೋ ಥರ ಇತ್ತು ನೀರು, ಅಷ್ಟು ಗಲೀಜಿತ್ತು. ಬಟ್ ಇದು ಬಂದುಬಿಟ್ಟು ಸಮುದ್ರಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಆಮೇಲೆ ನಾವು ಸಮುದ್ರದ ಹತ್ರ ಹೋಗ್ತೀವಲ್ವ ಅವಾಗೆ ಗೊತ್ತಾಗೋದು. ಇದೆಲ್ಲ ಪೂರ್ತಿ ಬ್ಯಾಕ್ ವಾಟರ್ ಅಂತೆ. ಸೊ ಇಲ್ಲೇ ನಮಗೆಲ್ಲ ಕರ್ಕೊಂಡು ಹೋಗೋದು ಇವಾಗ. ಸೊ ಇವಾಗ ನಾವು ಬೋಟನ್ನು ಹತ್ಕೊಂಡು ಲೈಫ್ ಜಾಕೆಟ್ ಹಾಕ್ಕೊಂಡು ಹೋಗ್ತಾಯಿದ್ದೀವಿ. ಈಗ ನಮಗೆ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಕರ್ಕೊಂಬಂದರು. ಇಲ್ಲೊಂದು ಸ್ವಲ್ಪ ಹೊತ್ತು ನಿಲ್ಲಿಸ್ತಾರೆ. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫೋಟೋಶೂಟ್ ಎಲ್ಲ ಮಾಡಿಸೋದಕ್ಕೆ. ಯಾರಾದರೂ ಫೋಟೋ ತಕ್ಕೋಬೇಕು, ವಿಡಿಯೋ ತಗೋಬೇಕು ಅಂತಂದರೆ ಅಲ್ಲೊಂದು ಸ್ವಲ್ಪ ಹೊತ್ತು ನಿಲ್ಲಿಸ್ತಾರೆ. ಅದಾದಮೇಲೆ ನೆಕ್ಸ್ಟ್ ನಮಗೆ ಒಂದು ಹಿಸ್ಟಾರಿಕಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ನೋಡ್ತಿರ್ಬೋದು ಎಷ್ಟೊಂದು ಬೋಟ್ಗಳೆಲ್ಲ ಇಲ್ಲೇ ಸ್ಟಾಪ್ ಆಗಿದೆ. ಸೊ ಇಲ್ಲಿ ಸ್ಟಾಪ್ ಮಾಡ್ತಾರೆ. ಇಲ್ಲಿಂದ ಒಳಗಡೆ ನಡ್ಕೊಂಡು ಹೋಗಬೇಕು. ಒಂಥರ ಫಾರೆಸ್ಟ್ ಟೈಪ್ ಇರುತ್ತೆ. ಇದು ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತೆ. ನಂಗೆ ಅದು ಏನಂತಲೇ ಗೊತ್ತಿಲ್ಲ. ಅಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ಏನೋ ಅರಕಮೇದು ಅಂತ ಏನೋ ಹೇಳಿದ್ರು. ಸೊ ಅದೊಂದು ಹಳೆಯ ಬಿಲ್ಡಿಂಗ್, ಅದು ಒಂಥರ ಹಳೆಯ ಕಾಲದ ಬಿಲ್ಡಿಂಗು. ಸೊ ಎಲ್ಲ ಬಿದ್ದೋಗಿತ್ತು. ಸೊ ಅಲ್ಲೆಲ್ಲ ತೋಟ ಅದೆಲ್ಲ ಇರುತ್ತೆ. ಅಲ್ಲಿ ಫೋಟೋಶೂಟೆಲ್ಲ ಮಾಡಿಸ್ಕೊಳಂಗಿದ್ರೆ ಮಾಡಿಸ್ಕೊಂಡು, ಹಾಗೆ ಅಲ್ಲಿ ಸ್ನ್ಯಾಕ್ಸು, ಫ್ರೂಟ್ಸು ಎಲ್ಲನೂ ಕೂಡ ಇರುತ್ತೆ. ಯಾರಾದರೂ ತಿನ್ನಬೇಕು ಅಂತಂದರೆ ಅಲ್ಲಿ ಸ್ನ್ಯಾಕ್ಸ್ ಏನಾದರೂ ತೊಗೋಬೋದು. ಅಲ್ಲೆಲ್ಲ ಶಾಪ್ ಇದೆ ನೋಡಿ, ಅಲ್ಲೆಲ್ಲ ತಿನ್ಬೋದು. ಹಾಗೆ ಈ ಕಡೆ ಎಲ್ಲ ಫುಲ್ ಫಾರೆಸ್ಟೇ ಇದೆ. ಇದಿಷ್ಟೇ ಪ್ಲೇಸ್ ಒಂಚೂರು ಖಾಲಿ ಇರೋದು. ಬೇರೆ ಕಡೆ ಎಲ್ಲ ಮರಗಳು ಎಲ್ಲ ಬೆಳ್ಕೊಂಬಿಟ್ಟಿದೆ. ಹಾಗೆ ತುಂಬ ಬಿಸಿಲಿತ್ತಲ್ಲ ಅಂತ ವಾಟರ್ ಮೆಲನ್ ತೊಗೊಳ್ಳೋಣ ಅಂತಂದು ಹೋದ್ವಿ. ಸೊ ಒಂದು ವಾಟರ್ ಮೆಲನ್ ಇಷ್ಟು ಕೊಟ್ಟರು. ಅದು 50 rupees ಏನೋ ಹೇಳಿದ್ರು. ಸೊ ಎಳ್ನೀರು ಎಲ್ಲನೂ ಇತ್ತು, ಸ್ನ್ಯಾಕ್ಸು, ಫ್ರೂಟು, ಜ್ಯೂಸು ಏನು ಬೇಕೆಲ್ಲ ಇತ್ತು. ಈ ಬಿಸಿಲಿಗೆ ಏನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಹಂಗಾಗಿ ವಾಟರ್ ಮೆಲನ್ ಒಂದು ತೊಗೊಂಡ್ವಿ. ಅಷ್ಟು ಬಿಸಿಲು, ಅಲ್ಲಿ ನಮಗೆ ನೀರು ಕುಡಿದ್ರೂ ಸಾಕಾಗಲ್ಲ, ಅಷ್ಟು ಬಿಸಿಲು. ಹಂಗಾಗಿ ವಾಟರ್ ಮೆಲನ್ ತೊಗೊಂಡ್ರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ತೊಗೊಂಡ್ವಿ. ಅಲ್ಲಿಂದ ಮತ್ತೆ ವಾಪಸ್ ಹೋದ್ವಿ. ಒಂದು 10 minutes ಅಷ್ಟೇ ಟೈಮ್ ಕೊಟ್ಟಿರ್ತಾರೆ ನಮಗೆ. ಅದನ್ನು ನೋಡ್ಕೊಂಬಿಟ್ಟು ಏನಾದರೂ ತಿನ್ನೋಂಗಿದ್ರೆ ತಿನ್ಕೊಂಡು ಮತ್ತೆ ವಾಪಸ್ ಬಂದಮೇಲೆ ಇದು ಮರೀನಾ ಬೀಚಿಗೆ ಕರ್ಕೊಂಬರ್ತಾರೆ. ಇದಂತೂ ರೈಡ್ ತುಂಬಾ ಚೆನ್ನಾಗಿತ್ತು. ಬೀಚಲ್ಲಿ ಗೊತ್ತಲ್ವ, ಸೊ ಅಲೆಗಳೆಲ್ಲ ಇರುತ್ತಲ್ವ, ಸೊ ಒಂಥರ ಥ್ರಿಲ್ ಅನ್ನಿಸ್ತಾ ಇತ್ತು ನನಗೆ. ಜಸ್ಟ್ 1 minute ಅಷ್ಟೇ, ಅದೊಂದು ಬಾರ್ಡರ್ ಇರುತ್ತೆ, ಅಲ್ಲಿ ತನಕ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ತುಂಬ ಮುಂದೆ ಕರ್ಕೊಂಡು ಹೋಗಲ್ಲಂತೆ ಬೀಚಲ್ಲಿ. ಹಾಗಾಗಿ ಸ್ವಲ್ಪ ಹೊತ್ತು ಹೋಗಿಬಿಟ್ಟು ಬಂದ್ವಿ. ಸೊ ನಮ್ಮ ಜೊತೆ ಇನ್ನೊಂದು ಫ್ಯಾಮಿಲಿನೂ ಕೂಡ ಬಂದಿತ್ತು. ಸೊ 2 ಫ್ಯಾಮಿಲಿ ಇದ್ದಿದ್ದು, ನಮ್ಮದು ಮತ್ತು ಇನ್ನೊಬ್ಬರದ್ದು ಅಷ್ಟೇ. ಸೊ ತುಂಬ ಜನ ಇದ್ದರೆ ಅಷ್ಟು ಫ್ರೀ ಅನಿಸಲ್ಲ ಫೋಟೋಶೂಟ್ ವಿಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಸೊ ನಮಗೆ ಅಷ್ಟೊಂದು ಜನ ಇರಲಿಲ್ಲ. ಬೇರೆ ಬೋಟಲ್ಲೆಲ್ಲ ತುಂಬ ಜನ ಇದ್ದರು, 10-15 ಜನ ಎಲ್ಲ ಇದ್ದರು. ಸೊ ನಮ್ಮ ಬೋಟಲ್ಲಿ ಬಂದುಬಿಟ್ಟು ಒಂದು ಇಬ್ಬರೇ ಇದ್ದರು. ಒಂಥರ ಚೆನ್ನಾಗಿತ್ತು, ಫ್ರೀ ಅನ್ನಿಸ್ತಾ ಇತ್ತು. ಸೊ ಇದೆಲ್ಲ ರಾಕ್ ಬೀಚು, ಮರೀನಾ ಬೀಚ್ ಎರಡೂ ಕೂಡ.
ನಮಗೆ ಸಿಗುತ್ತೆ. ಅದಾದಮೇಲೆ ಅಲ್ಲಿಂದ ಮತ್ತೆ ನಮಗೆ ರಿಟರ್ನು ಕರ್ಕೊಂಡು ಹೋಗ್ತಾರೆ. ಆಲ್ಮೋಸ್ಟ್ 45 ಮಿನಿಟ್ಸ್ ಟು 1 ಅವರ್ ನೀವು ಆರಾಮಾಗಿ ಬೋಟಲ್ಲಿ ಎಂಜಾಯ್ ಮಾಡ್ಬೋದು. ಸೊ ನೀವು ಬೀಚ್ ಹತ್ರ ಹೋಗುತ್ತಲ್ಲ ಬೋಟು, ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ. ನಾರ್ಮಲ್ ಬ್ಯಾಕ್ ವಾಟರ್ಗಿನ್ನ ಬೀಚಲ್ಲಿ ಹೋಗೋ ಬೋಟಲ್ಲಿ ತುಂಬ ಅಲೆಗಳೆಲ್ಲ ಬಂದು ಒಂಥರ ಚೆನ್ನಾಗಿರುತ್ತೆ. ನನಗಂತೂ ಈ ಬೋಟ್ ರೈಡ್ ತುಂಬಾ ಇಷ್ಟ ಆಯಿತು. ಲಾಸ್ಟ್ ಟೈಮ್ ಯಾವಾಗ ಅಂತಂದರೆ ನಮ್ಮ ಕಾಲೇಜ್ ಟೈಮಲ್ಲಿ ಅಥವಾ ನಾವು ಊಟಿಗೆ ಹೋಗಿರೋ ಟೈಮಲ್ಲಿ ಬೋಟ್ ರೈಡು ಅಲ್ಲೆಲ್ಲ ಹೋಗಿದ್ದು. ತುಂಬ ವರ್ಷ ಆದಮೇಲೆ ಬೋಟ್ ರೈಡ್ ಮಾಡಿದ್ದು ತುಂಬಾ ಖುಷಿ ಆಯಿತು ನಮಗೂ ಕೂಡ. ಸೊ ಆಲ್ರೆಡಿ 2:00 ಏನೋ ಆಗಿತ್ತು. ಸೊ ನೆಕ್ಸ್ಟು ಬೇರೆ ಪ್ಲೇಸಸ್ಗೆಲ್ಲ ಹೋಗಬೇಕಿತ್ತು. ಹಂಗಾಗಿ ಫಸ್ಟ್ ಊಟ ಮಾಡ್ಕೊಂಬೇಡೋಣ ಅಂತಂದು ಸೊ ನಾವು ನಿನ್ನೆ ರಾತ್ರಿ ಬಂದಿದ್ದು ಹೋಟೆಲ್ಗೆ ಬಂದಿದ್ದೀವಿ. ಇದು ತುಂಬಾ ಚೆನ್ನಾಗಿದೆ ಹೋಟೆಲ್ ಮಾತ್ರ. ನಮಗೆ ತುಂಬಾ ಇಷ್ಟ ಆಯಿತು. ಫುಡ್ಡಂತೂ ಇದು ಪ್ಯೂರ್ ವೆಜಿಟೇರಿಯನ್ ಹೋಟೆಲು. ಸೊ ನಾನಂತೂ ತುಂಬ ರೆಕಮೆಂಡ್ ಮಾಡ್ತೀನಿ. ಹಾಗೆ ಲಾಸ್ಟ್ಗೆ ಒಂದು ಫಾಲೂದಾ ತೊಗೊಂಡ್ವಿ. ಸೊ ನೆಕ್ಸ್ಟ್ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.